ನಮಸ್ತೆ, ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ನನ್ ಕಿಚನ್ಗೆ ನೀವೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಒಂದು ಬಜಿ ಮಾಡ್ತಾ ಇದ್ದೀನಿ. ಈ ಚಳಿಗೆ, ಈ ಮಳೆಗೆ ಏನಾದ್ರು ಕ್ರಿಸ್ಪಿ ಆಗಿರೋಂಥದನ್ನ ತಿನ್ಬೇಕು ಅಂತ ಅನ್ಸುತ್ತೆ. ಹಾಗೆ ಮಕ್ಳು ಸ್ಕೂಲ್ ಇಂದ ಬಂದ ತಕ್ಷಣ ತಿಂಡಿ ಕೇಳ್ತಾರೆ. ಸೊ ಸಡನ್ ಆಗಿ 5 ನಿಮಿಷದಲ್ಲಿ ಮಾಡುವಂತಹ ಒಂದು ಬಜಿನ ತೋರಿಸ್ತಾ ಇದ್ದೀನಿ. ಯೂಶುವಲಿ ನಾವು ಮಿರ್ಚಿ ಮಾಡಿರ್ತೀವಿ, ಹಾಗೆ ಮೆಣಸಿನಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ ಇದೆಲ್ಲ ಮಾಡಿರ್ತೀವಿ. ಬಟ್ ಇವಾಗ ನಾವ್ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಸಬ್ಬಸ್ಗೆ ಯಂತ್ರ ಬಜಿ ಮಾಡ್ತಾ ಇದೀನಿ. ಸೊ ಈ ಸಬ್ಬಸ್ಗೆ ಯಂತ್ರ ಬಜಿ ಮಾಡಿ ಒಂದ್ಸರಿ ಮಾಡ್ಕೊಂತೀನಿ, ಸೂಪರ್ ಆಗಿರುತ್ತೆ. ಸೊ ಇವಾಗ ನಾನು ಮಾಡ್ತಾ ಇರೋದು ಸಬ್ಬಸ್ಗೆ ಬಜ್ಜಿ. ಸೊ ಸಬ್ಬಸ್ಗೆ ಬಜ್ಜಿಗೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡ್ ಬರೋಣ, ಓಕೆನಾ? ಸೊ ಮೊದಲನೇದಾಗಿ ಸಬ್ಬಸಿಗೆ ಬೇಕು, ಹಾಗೆ ಒಂದು ಸ್ವಲ್ಪ ಕರಿಬೇವು, ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸು ನಮಗೆ ಬೇಕಾಗುತ್ತೆ, ಓಕೆನಾ? ಸೊ ಇವಾಗ ಎಲ್ಲಾ ಒಂದು ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ? ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಪಾತ್ರೆ ತೊಗೊಂಡು ಇದನ್ನು ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಇವಾಗ ಒಂದು ಸ್ವಲ್ಪ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ಪೂನು ಸ್ವಲ್ಪ ಓಂಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಹಾಫ್ ಸ್ಪೂನಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಕಲಿಸ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ನೀಟಾಗಿ ನಾವು ಒಂದು ತವಾನ ಇಟ್ಕೊಂಡು ಎಣ್ಣೆನ ಹಾಕೊಂಡ್ಬಿಡೋಣ. ಯಾಕೆ ಅಂತಂದರೆ ಅದನ್ನು ಕಲಿಸ್ಕೊಳ್ಳೋದಕ್ಕಿಂತ ಮುಂಚೆ ಎಣ್ಣೆ ಕಾಯಬೇಕಲ್ವ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನಿವಾಗ ಮೊದಲೇದಾಗಿ ಎಣ್ಣೆ ಹಾಕೊಂಡ್ಬಿಡ್ತೀನಿ ಅದನ್ನು ಕಲಿಸ್ಕೊಳ್ಳೋದಕ್ಕಿಂತ ಮುಂಚೆ, ಓಕೆನಾ? ಸೊ ಎಣ್ಣೆ ಒಂದು ಸ್ವಲ್ಪ ಹಿಟ್ಟು ಮುಳುಗೋ ಅಷ್ಟಿದ್ರೆ ಸಾಕು ನಮಗೆ, ಓಕೆನಾ? ಸೊ ಇವಾಗ ಬಿಸಿಯಾಗಿರೋ ಎಣ್ಣೆನ ಏನು ಮಾಡ್ತೀನಿ ಅಂತ ಅಂದರೆ ಇವಾಗ ನಾವು ಕಲಿಸ್ಕೊಳ್ಳೋಕೆ ಎಣ್ಣೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಒಂದು ಕ್ರಿಸ್ಪಿನೆಸ್ ಬರುತ್ತೆ ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿಯಾಗಿರೋವಂಥ ಎಣ್ಣೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಕಲಿಸ್ಕೊಂಬರ್ತೀನಿ. ಸೊ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದೀನಿ, ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಳ್ಳಿ, ಯಾಕೆ ಅಂತಂದ್ರೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ನೀಟಾಗಿ ಇದನ್ನ ಕಲ್ಸ್ಕೋಬೇಕು, ಓಕೆನಾ? ಸೊ ಹಾಗಾಗಿ ಈ ಪಾತ್ರೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಇವಾಗ ಕಲ್ಸ್ಕೊಂಡಾಯ್ತು, ಎಣ್ಣೆನೂ ರೆಡಿ ಇದೆ. ಸೊ ಎಣ್ಣೆಗೆ ಇವಾಗ ಇದನ್ನ ಬಿಟ್ಬಿಟ್ರೆ ರುಚಿಯಾಗಿರುವಂತದ್ದು, ಕ್ರಿಸ್ಪಿ ಆಗಿರುವಂತ ಒಂದು ಸಬ್ಬಸ್ಗೆ ಬಜ್ಜಿ ಸಿಗುತ್ತೆ. ಬನ್ನಿ ಮಾಡೋಣ. ಇವಾಗ ನಾನು ಚಿಕ್ಕದಾಗಿ ಒಂದು ಬಜ್ಜಿ ಬಿಡ್ತಾ ಇದ್ದೀನಿ, ನೀವು ನೋಡಬಹುದು. ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಇದು, ಡೈಜೆಷನ್ಗೆ ಮಾತ್ರ ಸಬ್ಬಸ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾನು. ಸೊ ನೀವು ಇದನ್ನು ಟ್ರೈ ಮಾಡಿ ಒಂದ್ಸರಿ, ಆಯಿತಾ? ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತ. ಬಜ್ಜಿನ ಇದೇ ಥರ ಬಿಡಬೇಕು ಅದೇ ಥರ ಬಿಡಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಬಿಟ್ಕೊಳ್ಳಿ. ಚಿಕ್ಕದಾದರೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ಒಂದು ಸೈಡ್ ಬಂದಿದೆ, ಇನ್ನೊಂದು ಸೈಡ್ ತಿರುವಿ ಹಾಕೋಣ ಇದನ್ನು, ಓಕೆನಾ? ಸೊ ಇದಾದ ಮೇಲೆ ಟೇಸ್ಟ್ ಹೇಗಿರುತ್ತೆ ಅಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋತೀನಿ. ನೋಡಿ ಇವಾಗ ನಾನು ಕಂಪ್ಲೀಟ್ ಆಗಿದೆ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಮ್ಟೈಮ್ಸ್ ಒಂದು ಓವರ್ ಫ್ರೈ ಆಗುತ್ತೆ. ನಾನು ಆ್ಯಕ್ಚುಲಿ 2 ಥರನೂ ತೋರಿಸ್ತೀನಿ ನಿಮಗೆ, ಒಂದು ಓವರ್ ಫ್ರೈ ಆಗಿರೋದು, ಒಂದು ಮಿಡ್ಲ್ ಫ್ರೈ ಆಗಿರೋದು ತೋರಿಸ್ತೀನಿ. ಸೊ ಇವಾಗ ನೋಡಿ ಎಣ್ಣೆ ಒಂದು ಸ್ವಲ್ಪ ಹತ್ಕೊಂಡೇ ಇಲ್ಲ, ನೋಡ್ಬೋದು ನೀವು. ಇವಾಗ ಒಂದ್ ಸೆಟ್ ತೆಗ್ದಿದ್ದೀನಿ ನಾನು, ಓಕೆ? ಇನ್ನ ಇಲ್ಲಿ ಇಟ್ಕೋತೀನಿ. ಇವಾಗ ಇನ್ನೊಂದ್ ಸೆಟ್ ಬಿಡ್ತೀನಿ, ಬನ್ನಿ ಇವಾಗ ಬಿಟ್ಕೊಳ್ಳೋಣ, ಓಕೆ? ಸ್ವಲ್ಪ ಚಿಕ್ಕದು ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಎಣ್ಣೆ ಕಾದಿದೆ, ಬಿಡ್ತಾ ಇದ್ದೀನಿ. ಸೊ ಇವಾಗ ಇದು ಆಗಿದೆ, ತೆಗ್ದ್ಬಿಟ್ಟು ಹಾಕ್ತೀನಿ, ಓಕೆ? ಸೊ ಈ ತರ ಆದ್ರೆ ಸೂಪರ್ ಆಗಿ ಕ್ರಿಸ್ಪಿ ಆಗುತ್ತೆ. ಇದು ಹಾಕೋದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ, ನೋಡಿ ಕ್ರಿಸ್ಪಿ ಆಗಿರುತ್ತೆ. ಟಡಾನ್! ಸೊ ನಾನ್ ಮಾಡಿರೋಂತ ಸಬ್ಬಸ್ಗೆ ಬಜ್ಜಿ ರೆಡಿ ಆಗಿದೆ. ಸೊ ಇವಾಗ ಇದನ್ನ ಟೇಸ್ಟ್ ಮಾಡುವಂತ ಟೈಮ್. ಸೊ ಟೇಸ್ಟ್ ಮಾಡೋಣ, ಬನ್ನಿ. ಆಕ್ಚುಲಿ ನಾನು ವೇಟ್ ಮಾಡ್ತಾ ಇದ್ದೀನಿ ತಿನ್ಲಿಕ್ಕೆ. ಬಿಸಿ ಇದೆ, ಕ್ರಿಸ್ಪಿ ಹೇಗಿದೆ ಅಂದ್ರೆ ವಾವ್, ಸೂಪರ್ ಆಗಿದೆ. ಬಿಸಿ ಬಿಸಿ ಇದೆ, ತಿನ್ನೋಣ ಇವಾಗ. ಸೂಪರ್ ಆಗಿದೆ. ಒನ್ ಮೋರ್ ಬೈಟ್. ಆಹಾ. ಸೊ ನಾನ್ ಮಾಡಿರೋಂತಹ ಒಂದು ಕ್ರಿಸ್ಪಿ ಸಬ್ಬಸ್ಗೆ ಬಜ್ಜಿ ಸೂಪರ್ ಆಗಿತ್ತು. ಸೊ ನೀವು ಕೂಡ ಮನೇಲಿ ಒಂದ್ಸರಿ ಮಾಡ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಮಾಡಿರೋಂತಹ ಒಂದು ರೆಸಿಪಿನ ನಿಮ್ ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಪ್ರೀತಿನ ಲೈಕ್ ಮೂಲಕ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಂದು ಹೊಸ ಅಡುಗೆ ಜೊತೆಗೆ, ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.